ಯೋಸೆಫನ್ ಕಥೆ ಬಹುಶಃ ಎಲ್ರಿಗೂ ಗೊತ್ತಿರುತ್ತೆ. ಈಜಿಪ್ಟನ್ನೇ ಒಂದು ದೊಡ್ಡ ಬರಗಾಲದಿಂದ ಪಾರು ಮಾಡಿದ ಹೀರೋ ಅಂತ. ಆದ್ರೆ ಈ ಕಥೆ ಬರೀ ಇತಿಹಾಸ ಅಲ್ಲ, ಇದು ಅಂತ್ಯಕಾಲದ ಬಗ್ಗೆ ಒಂದು ಭವಿಷ್ಯವಾಣಿ ಅಂದ್ರೆ? ಹೌದು, ಇವತ್ತು ನಾವು ನೋಡ್ಲಿರೋ ಒಂದು ವ್ಯಾಖ್ಯಾನ ಇದೇ ವಾದವನ್ನ ಮುಂದಿಡುತ್ತೆ. ಬನ್ನಿ, ಇದ್ರೊಳಗೆ ಏನಿದೆ ಅಂತ ನೋಡೋಣ. ನೋಡಿ, ನಮಗೆಲ್ಲ ಗೊತ್ತಿರೋ ಹಾಗೆ ಯೋಸೆಫ್ ಒಬ್ಬ ಹೀರೋ. ಆದ್ರೆ ನಾವಿವತ್ ನೋಡ್ತಿರೋ ವ್ಯಾಖ್ಯಾನ ಇದೆಯಲ್ಲ, ಅದು ಅವನನ್ನ ಒಬ್ಬ ವಿಲನ್ ಆಗಿ ತೋರಿಸುತ್ತೆ. ಅಂದ್ರೆ ಅಂತ್ಯಕಾಲದಲ್ಲಿ ನಡೆಯುವ ದೊಡ್ಡ ಮೋಸದ ಒಂದು ರೂಪಕ ಅಂತ ಹೇಳುತ್ತೆ. ಹೀರೋನಾ? ವಿಲನಾ? ಇದೇ ವಿಚಿತ್ರವಾದ ದೃಷ್ಟಿಕೋನ ನಮ್ಮ ಇವತ್ತಿನ ಚರ್ಚೆಯ ತಿರುಳು. ಸರಿ, ಹಾಗಾದ್ರೆ ಈ ವಾದ ಏನ್ ಹೇಳುತ್ತೆ ಅಂದ್ರೆ, ಈಜಿಪ್ಟ್ನಲ್ಲಿ ಬಂದ ಆ ಬರಗಾಲ ಇದೆಯಲ್ಲ, ಅದು ಅಲ್ಲೇ ಮುಗ್ದು ಹೋದ ಒಂದು ಘಟನೆ ಅಲ್ವಂತೆ. ಬದಲಿಗೆ ಮುಂದೆ ಜಗತ್ತನ್ನೇ ಕಾಡಲಿರುವ ಒಂದು ದೊಡ್ಡ ಬಿಕ್ಕಟ್ಟಿನ ಮುನ್ಸೂಚನೆ ಅಂತ. ಈ ಆಲೋಚನೆಯನ್ನ ಹೇಗೆ ಕಟ್ಟಲಾಗಿದೆ ಅಂತ ಈಗ ನೋಡೋಣ. ಈ ವ್ಯಾಖ್ಯಾನದ ಪ್ರಕಾರ ಅಂತ್ಯಕಾಲದಲ್ಲಿ ಒಂದಲ್ಲ, ಎರಡು ದೊಡ್ಡ ಬಿಕ್ಕಟ್ಟುಗಳು ಎದುರಾಗುತ್ತವಂತೆ. ಒಂದು, ನಮ್ಮ ಕಣ್ಣಿಗೆ ಕಾಣುವ ಭೌತಿಕ ಬರಗಾಲ, ಅಂದ್ರೆ ಫಿಸಿಕಲ್ ಬರಗಾಲ. ಮತ್ತೊಂದು, ಕಣ್ಣಿಗೆ ಕಾಣದ ಆಧ್ಯಾತ್ಮಿಕ ಬರಗಾಲ. ಮೊದಲನೆಯದು ಅಂದ್ರೆ ಭೌತಿಕ ಬರಗಾಲ, ಅಂದ್ರೆ ತಿನ್ನೋಕೆ ಆಹಾರ, ಕುಡಿಯೋಕೆ ನೀರು ಸಿಗದೇ ಇರೋ ಒಂದು ದೊಡ್ಡ ಜಾಗತಿಕ ಸಮಸ್ಯೆ. ಇನ್ನು ಎರಡನೆಯದು ಆಧ್ಯಾತ್ಮಿಕ ಬರಗಾಲ, ಅಂದ್ರೆ ದೈವಿಕ ಸತ್ಯದ ಕೊರತೆ. ಯಾವುದು ಸರಿ, ಯಾವುದು ತಪ್ಪು ಅಂತಾನೆ ಗೊತ್ತಾಗದಂಥ ಒಂದು ಸ್ಥಿತಿ. ಈ ಎರಡು ಬರಗಾಲಗಳು ಸೇರ್ಕೊಂಡು ಅಂತಿಮ ಸಂಘರ್ಷಕ್ಕೆ ಕಾರಣವಾಗುತ್ತವಂತೆ. ಸರಿ, ಹಾಗಾದ್ರೆ ಈ ಭವಿಷ್ಯದ ನಾಟಕದಲ್ಲಿ ಮುಖ್ಯ ಪಾತ್ರಧಾರಿಗಳು ಯಾರು? ಈ ವ್ಯಾಖ್ಯಾನ ಯೋಸೆಫ್ ಮತ್ತು ಫರೋಹನಿಗೆ ನಾವು ಊಹೆಯೂ ಮಾಡದಂತಹ ಪಾತ್ರಗಳನ್ನ ಕೊಡುತ್ತೆ. ಬನ್ನಿ, ಅದೇನು ಅಂತ ನೋಡೋಣ. ಈ ವ್ಯಾಖ್ಯಾನದ ಪ್ರಕಾರ ಫರೋ ಯಾರು ಗೊತ್ತಾ? ಬೈಬಲ್ನ ಪ್ರಕಟಣೆ ಪುಸ್ತಕದಲ್ಲಿ ಬರುವ ಸಮುದ್ರದ ಮೃಗ. ಅಂದ್ರೆ ಮುಂದೆ ಇಡೀ ಜಗತ್ತನ್ನ ಆಳುವ ಮತ್ತು ಎಲ್ಲರೂ ತನ್ನನ್ನೇ ಪೂಜಿಸಬೇಕು ಅಂತ ಒತ್ತಾಯ ಮಾಡುವ ಒಂದು ವಿಶ್ವ ಸರ್ಕಾರದ ಸಂಕೇತ. ಈಗ ಬರೋದೇ ಈ ಚರ್ಚೆಯ ಅತ್ಯಂತ ವಿವಾದಾತ್ಮಕ ಭಾಗ. ಯೋಸೆಫನನ್ನ ಭೂಮಿಯ ಮೃಗಕ್ಕೆ ಹೋಲಿಸಲಾಗಿದೆ. ಅಂದ್ರೆ ಪವಾಡಗಳನ್ನ ಮಾಡಿ, ಜನರನ್ನ ಮರಳು ಮಾಡಿ, ಆ ಸಮುದ್ರದ ಮೃಗವನ್ನ ಅಂದ್ರೆ ವಿಶ್ವ ಸರ್ಕಾರವನ್ನ ಪೂಜಿಸುವ ಹಾಗೆ ಮಾಡುವ ಒಬ್ಬ ಸುಳ್ಳು ಪ್ರವಾದಿ ಅಂತ. ಸೊ ಸಿಂಪಲ್ ಆಗಿ ಹೇಳೋದಾದ್ರೆ, ಫರೋಹ ಅಂದ್ರೆ ಸಮುದ್ರದ ಮೃಗ ಅಥವಾ ವಿಶ್ವ ಆಡಳಿತಗಾರ, ಮತ್ತು ಯೋಸೆಫ್ ಅಂದ್ರೆ ಭೂಮಿಯ ಮೃಗ, ಅಂದ್ರೆ ಅವನ ಅಧಿಕಾರವನ್ನು ಜಾರಿಗೆ ತರುವನು. ಈ ಜೋಡಿಯನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಯಾಕಂದ್ರೆ ಇಡೀ ಕಥೆಯ ಕೀಲಿಕೈ ಇವರ ಹತ್ರಾನೇ ಇರೋದು. ಈ ವ್ಯಾಖ್ಯಾನ ಏನ್ ಹೇಳುತ್ತೆ ಅಂದ್ರೆ, ಈ ಭೂಮಿಯ ಮೃಗ ಅಂದ್ರೆ ಯೋಸೆಫ್ ಆಹಾರವನ್ನೇ ಅಸ್ತ್ರವಾಗಿ ಬಳಸ್ಕೊಂಡು ಇಡೀ ಮಾನವ ಕುಲವನ್ನ ಆ ಸಮುದ್ರದ ಮೃಗವನ್ನ ಅಂದ್ರೆ ಫರೋಹನನ್ನ ಪೂಜಿಸುವ ಹಾಗೆ ಮಾಡ್ತಾನಂತೆ. ಹೊಟ್ಟೆಪಾಡಿಯಾಗಿ ಜನರು ಏನ್ ಬೇಕಾದ್ರೂ ಮಾಡೋ ಸ್ಥಿತಿ ನಿರ್ಮಾಣ ಆಗುತ್ತೆ ಅಲ್ವಾ? ಆದ್ರೆ ಜನರನ್ನು ಹೀಗೆ ತಮ್ಮ ಅಧೀನಕ್ಕೆ ತಗೊಳ್ಳೋದು ಹೇಗೆ ಸಾಧ್ಯ? ಈ ವ್ಯಾಖ್ಯಾನದ ಪ್ರಕಾರ ಇದಕ್ಕೆ ಉತ್ತರ ಬೈಬಲ್ನ ಆದಿಕಾಂಡ ಪುಸ್ತಕದಲ್ಲೇ ಇದೆಯಂತೆ. ಅಲ್ಲಿ ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ಲಾನ್, ಒಂದು ರೀತಿ ಬ್ಲೂ ಪ್ರಿಂಟ್ ಸಿಗುತ್ತೆ. ನೆನ್ಪಿದ್ಯಾ? ಆದಿಕಾಂಡದಲ್ಲಿ ಈಜಿಪ್ಟಿನ ಜನರನ್ನು ನಿಧಾನವಾಗಿ ಕಂಟ್ರೋಲ್ಗೆ ತರಲಾಯಿತು. ಮೊದಲು ಆಹಾರಕ್ಕಾಗಿ ಜನ ತಮ್ಮ ಹತ್ರ ಇದ್ದ ಹಣವೆಲ್ಲ ಕೊಟ್ರು. ಅದು ಖಾಲಿಯಾದ್ಮೇಲೆ ತಮ್ಮ ಜಾನುವಾರುಗಳನ್ನ ಕೊಟ್ರು. ಕೊನೆಗೆ ತಮ್ಮ ಜಮೀನು ಮತ್ತು ತಮ್ಮನ್ನೇ ಗುಲಾಮರಾಗಿ ಮಾಡ್ಕೊಂಡ್ರು. ಇದೇ ಮಾದರಿ ಭವಿಷ್ಯದಲ್ಲೂ ಪುನರಾವರ್ತನೆ ಆಗುತ್ತೆ ಅಂತ ಈ ವ್ಯಾಖ್ಯಾನ ಹೇಳುತ್ತೆ. ಈ ಎಲ್ಲಾ ಹಂತಗಳ ಕೊನೆಯಲ್ಲಿ ಬರೋದೇ ಆ ಅಂತಿಮ ಬೆಲೆ, ಮೃಗದ ಗುರುತು ಅಥವಾ ಮಾರ್ಕ್ ಆಫ್ ದ ಬೀಸ್ಟ್. ಭವಿಷ್ಯವಾಣಿಯ ಪ್ರಕಾರ ಈ ಗುರುತು ಇಲ್ದೆ ಯಾರೂ ಏನನ್ನೂ ಕೊಂಡುಕೊಳ್ಳೋಕ್ಕಾಗಲ್ಲ, ಮಾರೋಕೂ ಆಗಲ್ಲ. ಅಂದ್ರೆ ಬದುಕಬೇಕಂದ್ರೆ ಆ ಸಿಸ್ಟಮ್ಗೆ ಸಂಪೂರ್ಣವಾಗಿ ಶರಣಾಗಬೇಕು ಅನ್ನೋದರ ಸಂಕೇತ ಇದು. ಆದ್ರೆ ಇಷ್ಟೆಲ್ಲ ಆದ್ರೂ ಜನರು ಯಾಕಿದು ಒಪ್ಕೊಳ್ತಾರೆ? ಇದಕ್ಕೆ 3 ಮುಖ್ಯ ಕಾರಣಗಳನ್ನ ಕೊಡಲಾಗುತ್ತೆ. 1, ಸುಳ್ಳು ಪವಾಡಗಳನ್ನ ನೋಡಿ ಜನ ಮೋಸ ಹೋಗ್ತಾರೆ. 2, ಸರ್ಕಾರದ ಮಾತನ್ನ ಕೇಳ್ದಿದ್ರೆ ಸಾಯ್ಬೇಕಾಗುತ್ತೆ ಅನ್ನೋ ಭಯ. ಮತ್ತು 3ನೇದು ಹಾಗೂ ಎಲ್ಲಕ್ಕಿಂತ ಮುಖ್ಯವಾದದ್ದು ಹೊಟ್ಟೆಪಾಡು. ಅಂದ್ರೆ ಆಹಾರ ಮತ್ತು ನೀರಿಗಾಗಿ ಜನರು ಇದಕ್ಕೆ ಒಪ್ಕೊಳ್ಳೇಬೇಕಾದ ಪರಿಸ್ಥಿತಿ ಬರುತ್ತೆ. ಸರಿ, ಇದೆಲ್ಲದರ ಅರ್ಥವಾದ್ರೂ ಏನು? ಯಾಕೆ ಹೀಗೆಲ್ಲ ಆಗ್ಬೇಕು? ಈಗ ನಾವು ಒಂದು ದೊಡ್ಡ ದೈವಿಕ ಪ್ರಶ್ನೆಯನ್ನ ಎದುರಿಸೋಣ. ದೇವ್ರು ಇಷ್ಟೊಂದು ದೊಡ್ಡ ಭಯಾನಕ ಪರೀಕ್ಷೆಗೆ ಯಾಕೆ ಅವಕಾಶ ಕೊಡ್ತಾನೆ? ಖಂಡಿತ ಈ ಪ್ರಶ್ನೆ ಕೇಳಲೇಬೇಕು ಅಲ್ವಾ? ದೇವ್ರು ಸರ್ವಶಕ್ತನಾಗಿದ್ರೆ ಇಷ್ಟೊಂದು ಮೋಸ, ಇಷ್ಟೊಂದು ಕಷ್ಟ ನಡೆಯೋಕೆ ಯಾಕೆ ಬಿಡ್ತಾನೆ? ನಾವು ನೋಡ್ತಿರೋ ಈ ವ್ಯಾಖ್ಯಾನ ಇದಕ್ಕೊಂದು ಉತ್ತರ ಕೊಡುತ್ತೆ. ಈ ದೊಡ್ಡ ಮೋಸಕ್ಕೆ ಒಂದು ದೈವಿಕ ಕಾರಣ ಇದೆಯಂತೆ. ಈ ವ್ಯಾಖ್ಯಾನದ ಪ್ರಕಾರ ದೇವ್ರು ತಾನೇ ಒಂದು ಪ್ರಬಲವಾದ ಭ್ರಮೆಯನ್ನ ಕಳಿಸ್ತಾನಂತೆ.
ಯಾಕೆ ಅಂದ್ರೆ ಯಾರು ಸತ್ಯವನ್ನ ನಂಬದೆ ಕೆಟ್ಟದ್ರಲ್ಲಿ ಖುಷಿ ಪಡ್ತಾರೋ ಅವರು ಆ ಸುಳ್ಳನ್ನೇ ನಂಬಿ ನ್ಯಾಯ ತೀರ್ಪಿಗೆ ಒಳಗಾಗ್ಲಿ ಅಂತ. ಇದು ಸುಮ್ನೆ ಆಗ್ತಿರೋದಲ್ಲ, ಇದೊಂದು ಪರೀಕ್ಷೆ. ಹಾಗಾದ್ರೆ ಈ ಪರೀಕ್ಷೆಯ ಉದ್ದೇಶವಾದ್ರೂ ಏನು? ಈ ವ್ಯಾಖ್ಯಾನದ ಪ್ರಕಾರ ಇದು 3 ಕೆಲಸಗಳನ್ನ ಮಾಡುತ್ತೆ. 1, ಪ್ರತಿಯೊಬ್ಬರ ಮನಸ್ಸಿನಲ್ಲೂ ನಿಜವಾಗಿ ಏನಿದೆ, ಅವರ ನಿಷ್ಠೆ ಯಾರಿಗೆ ಅನ್ನೋದನ್ನ ಬಯಲು ಮಾಡೋದು. 2, ದೇವರಿಗೆ ವಿಧೇಯರಾದವರನ್ನ ಮತ್ತು ಬಂಡಾಯವೆದ್ದವರನ್ನ ಬೇರೆ ಬೇರೆ ಮಾಡೋದು. ಮತ್ತು 3, ದೇವರು ಕೊಡುವ ಅಂತಿಮ ತೀರ್ಪು ಎಷ್ಟು ನ್ಯಾಯಸಮ್ಮತವಾಗಿದೆ ಅಂತ ಇಡೀ ಸೃಷ್ಟಿಗೆ ತೋರ್ಸೋದು. ಸರಳವಾಗಿ ಹೇಳಬೇಕೆಂದರೆ ಈ ಬಿಕ್ಕಟ್ಟು ಸುಮ್ನೆ ನಡೆಯೋ ಘಟನೆಯಲ್ಲ, ಅದೊಂದು ಕನ್ನಡಿ ಇದ್ದ ಹಾಗೆ. ಆ ಸಮಯದಲ್ಲಿ ನಾವು ಮಾಡೋ ಆಯ್ಕೆಗಳು ನಮ್ಮ ನಿಜವಾದ ಬಣ್ಣವನ್ನ, ನಮ್ಮ ಆಂತರಿಕ ಸ್ವರೂಪವನ್ನ ಇಡೀ ಜಗತ್ತಿನ ಮುಂದೆ ಇಡುತ್ತವಂತೆ. ಅದನ್ನ ಯಾರೂ ಅಲ್ಲಗಳೆಯೋಕೆ ಆಗಲ್ಲ. ಸರಿಯೇ, ಈ ದೊಡ್ಡ ಪರೀಕ್ಷೆ ಮುಗಿದ ಮೇಲೆ ಮುಂದೇನಾಗುತ್ತೆ? ಈಗ ನಾವು ಈ ವ್ಯಾಖ್ಯಾನದ ಕೊನೆಯ ಭಾಗಕ್ಕೆ, ಅಂದ್ರೆ ಅಂತಿಮ ಘಟನೆಗಳ ಬಗ್ಗೆ ನೋಡೋಣ. ತೀರ್ಪು ಮತ್ತು ಒಂದು ಹೊಸ ಪ್ರಪಂಚ. ಕೊನೆಯ ಘಟನೆಗಳು ಒಂದು ಕ್ರಮದಲ್ಲಿ ನಡೆಯುತ್ತವೆಂತೆ. ಮೊದಲಿಗೆ 42 ತಿಂಗಳ ಕಾಲ ಮಹಾಸಂಕಟ. ಆ ಸಂಕಟದ ನಂತರ ಕ್ರಿಸ್ತನು ಹಿಂತಿರುಗಿ ಬರ್ತಾನೆ. ಆಮೇಲೆ ಅಂತಿಮ ನ್ಯಾಯ ತೀರ್ಪು ನಡೆಯುತ್ತೆ. ಮತ್ತು ಎಲ್ಲದರ ಕೊನೆಯಲ್ಲಿ ಒಂದು ಹೊಸ ಆಕಾಶ ಮತ್ತು ಹೊಸ ಭೂಮಿಯ ಸೃಷ್ಟಿ ಆಗುತ್ತೆ. ನೋಡಿ, ಆ ಕಷ್ಟದ ಸಮಯದಲ್ಲಿ ಮಾಡಿದ ಒಂದೇ ಒಂದು ಆಯ್ಕೆ 2 ಬೇರೆ ಬೇರೆ ಹಣೆಬರಹಗಳನ್ನ ನಿರ್ಧರಿಸುತ್ತೆ. ಯಾರು ಆ ಮೃಗವನ್ನ ಅನುಸರಿಸ್ತಾರೋ ಅವರು 7 ಉಪದ್ರವಗಳನ್ನ ಎದುರಿಸಿ ಕೊನೆಗೆ ಅಂತಿಮ ತೀರ್ಪಿಗೆ ಒಳಗಾಗ್ತಾರೆ. ಆದ್ರೆ ಯಾರು ದೇವರಿಗೆ ನಿಷ್ಠರಾಗಿರ್ತಾರೋ ಅವರು ಒಂದು ಹೊಸ ದೇಹವನ್ನ ಮತ್ತು ಆ ಹೊಸ ಭೂಮಿಯನ್ನ ತಮ್ಮದಾಗಿಸ್ಕೊಳ್ತಾರೆ. ಹೀಗೆ ಈ ಭವಿಷ್ಯದ ನಿರೂಪಣೆ ಒಂದು ಅಂತ್ಯಕ್ಕೆ ಬರುತ್ತೆ. ಅಂತಿಮ ತೀರ್ಪಿನ ನಂತರ ಈಗಿರುವ ಈ ಆಕಾಶ ಮತ್ತು ಭೂಮಿ ಇಲ್ಲವಾಗುತ್ತಂತೆ. ಅದರ ಬದಲು ಕ್ರಿಸ್ತನೇ ಆಳುವ ಒಂದು ಹೊಸ ಪರಿಪೂರ್ಣ ಸೃಷ್ಟಿ ಅಸ್ತಿತ್ವಕ್ಕೆ ಬರುತ್ತೆ. ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ಈ ವ್ಯಾಖ್ಯಾನ ಹೇಳೋ ಹಾಗೆ ಇಡೀ ಇತಿಹಾಸವೇ ನಮ್ಮ ನಿಷ್ಠೆಯನ್ನ ಪರೀಕ್ಷಿಸೋ ಒಂದು ದೊಡ್ಡ ಪರೀಕ್ಷೆಯಾಗಿದ್ರೆ, ಹಾಗಾದ್ರೆ ನಾವು ಮಾಡೋ ಪ್ರತಿಯೊಂದು ಆಯ್ಕೆಯ ನಿಜವಾದ ತೂಕವಾದ್ರೂ ಏನು? ಯೋಚಿಸಿ.